ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಲವು ವಿಚಾರದ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 2 ವರದಿ, ಡಿಸಿಎಂ ಆಗಿ 1 ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಪಿನ್ ಟು ಪಿನ್ ಬೆಳವಣಿಗೆಯನ್ನ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮುಂದಿಟ್ಟಿದ್ದಾರೆ. ಪವರ್ ಶೇರಿಂಗ್ ಫಾರ್ಮುಲಾ ಡೀಲ್ ಬಗ್ಗೆ ಕೂಡ ಏನಾದರೂ ನೆನಪಿಸಿದ್ರ ಡಿಕೆ ಶಿವಕುಮಾರ್? ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ಆಗಿದ್ದು, ಒಟ್ಟಾರೆಯಾಗಿ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಹಲವಾರು ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದು, ಈ ಎಲ್ಲದರ ಬಗ್ಗೆ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಹಾಗಾದ್ರೆ ರಾಹುಲ್ ಗಾಂಧಿಯ ಮುಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಿಸಿದ್ದಾರೆ. ಜೊತೆಗೆ ಪವರ್ ಶೇರಿಂಗ್ ಬಗ್ಗೆ ಕೂಡ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದನ್ನು ಕೂಡ ಏನಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಗೆ ನೆನಪಿಸಿದ್ರ? ಏನಾದ್ರೂ ಪವರ್ ಶೇರಿಂಗ್ ಬಗ್ಗೆ ರಾಹುಲ್ ಗಾಂಧಿ ರೆಸ್ಪಾನ್ಸ್ ಮಾಡಿದ್ದಾರಾ? ಒಟ್ಟಾರೆಯಾಗಿ ಡಿಕೆ 2 ವರದಿ, 1 ಮನವಿಯನ್ನ ಸಲ್ಲಿಕೆ ಮಾಡಿದ್ದು, ಕೆಪಿಸಿಸಿ ಅಧ್ಯಕ್ಷನಾಗಿ ರಾಜ್ಯದ ಸಚಿವರ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ 2 ಸಚಿವರ ಹೆಸರು ತಳುಕಿನ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ 2 ಸಚಿವರ ಹೆಸರು ಕೂಡ ಕೇಳಿ ಬರ್ತಾ ಇದ್ದು, ಜೊತೆಗೆ ಸಚಿವರ ಹನಿ ಟ್ರ್ಯಾಪ್ ವದಂತಿಯ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸಚಿವರ ಹನಿ ಟ್ರ್ಯಾಪ್ ವದಂತಿಯ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದು, ಡಿಸಿಎಂ ಆಗಿ ಪವರ್ ಶೇರಿಂಗ್ ಹಕ್ಕು ಮಂಡಿಸಿ ಒಪ್ಪಂದವೇನಾದ್ರೂ ನೆನಪಿಸಿದ್ದಾರಾ? ಅದರ ಬಗ್ಗೆ ರಾಹುಲ್ ಗಾಂಧಿ ರೆಸ್ಪಾನ್ಸ್ ಮಾಡಿದ್ದಾರಾ? ರಾಜ್ಯದ ಬೆಳವಣಿಗೆಗಳ ಬಗ್ಗೆಯೂ ವಿವರವಾದ ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡಿದ್ದು, ಪವರ್ ಶೇರಿಂಗ್ ವಿಚಾರದಲ್ಲಿ ಸಚಿವರ ಮಾತುಗಳು, ಡಿನ್ನರ್ ಮೀಟಿಂಗ್ಗಳು, ಈ ಹಿಂದೆ ಕೆಲವು ದಿನಗಳ ಹಿಂದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಸಿದ್ದರಾಮಯ್ಯ ಬಣದವರು ಹಲವು ರೀತಿಯ ಹೇಳಿಕೆಯನ್ನು ನೀಡ್ತಾ ಇದ್ರು. ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೂಡ ಮಾಡಿತ್ತು, ಯಾವುದೇ ರೀತಿಯಾದಂತಹ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಬಾರದು ಅಂತ. ಇದರ ಬಗ್ಗೆಯೂ ಕೂಡ ಏನಾದರೂ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರಾ? ಜೊತೆಗೆ ಜಾತಿವಾರು ಸಭೆಯ ಒತ್ತಡ, ದಲಿತ ಸಿಎಂ ಕಾರ್ಡ್ ಪ್ಲೇ, ಇದೆಲ್ಲದರ ಬಗ್ಗೆ ವರದಿಯನ್ನ ಸಲ್ಲಿಸಿರುವ ಸಾಧ್ಯತೆ ಇದೆ. ಜೊತೆಗೆ ಡಿಸಿಎಂ ಆಗಿ 1 ಮನವಿಯನ್ನು ಕೂಡ ಸಲ್ಲಿಸಿರುವ ಸಾಧ್ಯತೆ ಹೆಚ್ಚಾಗಿದೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಿದ್ದೀರಿ? ಹೌದು, ನಾವು ಡೆಲ್ಲಿಗೆ ಬಂದಾಗೆಲ್ಲ ಹೋಗಿ ಅವ್ರನ್ನ ಭೇಟಿ ಮಾಡಿ, ಜನರಲ್ ಸೆಕ್ರೆಟರಿ ಭೇಟಿ ಮಾಡಿ, ಅವ್ರಿಗೊಂದು ಇನ್ವಿಟೇಷನ್ ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾ ಇದೀವಿ. ಕಾಂಗ್ರೆಸ್ 100 ಕಚೇರಿ ಕಟ್ಟಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಅದೆಲ್ಲ ಅವ್ರಿಗೂ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮವ್ರಿಗೆಲ್ಲ. ಸೊ ಒಂದು 10 ದಿನ ನನಗೆ ಟೈಮ್ ಕೊಟ್ಟು ಒಂದು ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು, ಸೊ ಅವ್ರು ಯಾವತ್ತು ಡೇಟ್ ಕೊಡ್ತಾರೋ ಅವತ್ತು ಪೂಜೆ ಮಾಡ್ತಾರೆ. ಸರ್, ಪಾರ್ಟಿ ಡೆವಲಪ್ಮೆಂಟ್ಸ್ ಬಗ್ಗೆ ಅವೆಲ್ಲ ಏನು ಮಾಡೋದು, ಅವ್ರಿಗೆಲ್ಲ ಕಂಪ್ಲೀಟ್ ಎಲ್ಲ ಗೊತ್ತಿದೆ. ಸೊ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ಅವರೆಲ್ಲ ಈಗ 27ನೇ ಅಸೆಂಬ್ಲಿ ಮುಗಿದ ತಕ್ಷಣ ಎಲ್ಲ ಮಿನಿಸ್ಟ್ರು ಕಂಪಲ್ಸರಿ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಗೆ ವರ್ಕರ್ಸ್ ಮೀಟಿಂಗ್ ಮಾಡಬೇಕು. ಅದೆಲ್ಲ ವಿತ್ ರಿಪೋರ್ಟು ವಿತ್ ಫೋಟೋಸ್ ಎಲ್ಲ ಕೊಡಬೇಕು, ಕಳಿಸಿ ಅಂತ ಹೇಳಿದ್ದಾರೆ. ಅದೆಲ್ಲ ಕಳಿಸ್ಕೊಡ್ತೀವಿ. ಮತ್ತೆ ಇತ್ತೀಚೆಗೆ ಚರ್ಚೆ ಆದ ಅಧಿಕಾರ ಬದಲಾವಣೆ, ಹಸ್ತಾಂತರ, ಅವೆಲ್ಲ ಸುದ್ದಿನೂ ಇಲ್ಲ, ಏನಿಲ್ಲ. ನಾವು ಅದ್ರ ವಿಚಾರಕ್ಕೆ ಹೋಗಲ್ಲ. ನಾವು ಅದ್ರ ಬಗ್ಗೆ ಯಾವ ವಿಚಾರನೂ ಮಾತಾಡೋಕ್ಕೆ ಹೋಗಲ್ಲ. ನಮ್ದೇನಿದ್ರು ಮುಂದಕ್ಕೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ. ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಸುಖೇಶ್, ರಾಹುಲ್ ಗಾಂಧಿ ಮುಂದೆ ಡಿಸಿಎಂ ಏನೆಲ್ಲ ವರದಿ ಒಪ್ಪಿಸಿದ್ದಾರೆ, ಹಾಗೆ ಪವರ್ ಶೇರಿಂಗ್ ಬಗ್ಗೆ ಏನಾದರೂ ನೆನಪಿಸಿದ್ರಾ? ರಾಹುಲ್ ಗಾಂಧಿ ರೆಸ್ಪಾನ್ಸ್ ಮಾಡಿದ್ರಾ, ಹೇಗೆ? ಕಾವ್ಯ, ಪ್ರಮುಖವಾಗಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ 3 ವಿಚಾರಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಮೊದಲನೇದಾಗಿ, ಇಡೀ ಪವರ್ ಶೇರಿಂಗ್ಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಗಳ ಹೊರತಾಗಿಯೂ ಕೂಡ ಏನು ತಮ್ಮ ಒಂದು ಕಮಿಟ್ಮೆಂಟ್ ಅಥವಾ ಈ ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಹಿಂದೆ ಆದಂತಹ ಅಗ್ರಿಮೆಂಟ್ ಏನು, ಅವೆಲ್ಲ ವಿಚಾರಗಳ ಬಗ್ಗೆ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಇದು ರೈಟ್ ಟೈಮ್ ಅನ್ನುವಂತ ಕಾರಣಕ್ಕಾಗಿ. ಅದನ್ನ ಹೊರತುಪಡಿಸಿ ರಾಜ್ಯದಲ್ಲಿ ಸಚಿವರುಗಳ ವಿಚಾರದಲ್ಲಿ ಆದಂತಹ ಬೆಳವಣಿಗೆ, ಒಂದು ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ಕೇಳಿ ಬಂದಂತ 2 ಸಚಿವರುಗಳ ಹೆಸರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಒಂದು ಕಡೆ. ಮತ್ತೊಂದು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತ ಚರ್ಚೆ. ಅಂದ್ರೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿ ತಾವು ಕೊಡಬೇಕಾಗಿದ್ದಂತ ಮಾಹಿತಿ ಏನು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿರೋದು, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಯಾಗಿ ತಮ್ಮ ಕ್ಲೈಮ್ ಏನಿದೆ, ಅಂದ್ರೆ ಅಧಿಕಾರ ಹಂಚಿಕೆ ಸೂತ್ರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಕ್ಲೈಮ್ ಏನಿದೆ ಆ ವಿಚಾರವನ್ನು ಚರ್ಚೆ ಮಾಡಿದ್ರು. ಇದಕ್ಕೆ ಹೆಚ್ಚುವರಿಯಾಗಿ ಆಡಿರುವಂತ ಮಾತುಗಳು ಬಹುತೇಕ ಅಂದ್ರೆ ರಾಜ್ಯದಂತ ಬೆಳವಣಿಗೆ, ಸಚಿವರುಗಳು ನಡೆಸಿದಂತ ಸಭೆ ಇರ್ಬೋದು, ಪವರ್ ಶೇರಿಂಗ್ ಅವರು ಆಡಿದಂತ ಮಾತುಗಳಿರ್ಬೋದು, ಅಥವಾ ಪೂರ್ಣಾವಧಿ ಸಿಎಂ ವಿಚಾರ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ
ಎಲ್ಲ ಒಂದು ಸಮಗ್ರವಾದ ಮಾಹಿತಿಯನ್ನು ಇವತ್ತು ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿದ್ದಾರೆ ಅನ್ನುವಂಥದ್ದು. ಅದನ್ನ ಹೊರತುಪಡಿಸಿ ಹೇಳೋದಾದ್ರೂ ಕೂಡ ರಾಜ್ಯದ ಇತ್ತೀಚಿನ ಬೆಳವಣಿಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಹೈಕಮಾಂಡ್ ಬಳಿಗೆ ಹೋದಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿಯಾಗಿ ಎರಡೂ ಸ್ಥಾನವನ್ನು ನಿಭಾಯಿಸುವ ಜೊತೆಗೆ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸುಕೇಶ್ ಡೀಟೇಲ್ಸ್ಗಾಗಿ.